am Dr Anil Patil, orthopedic surgeon at SPARSH Hospital, Yeswanthpur. I specialize in arthroscopy and sports injuries. So today we have Mr. Vishal with us. He was suffering from right hip pain for the last 3 years. It started off as a small jerk to his right hip, and the pain aggravated to an extent wherein he could not walk properly, he could not sit for more than 15 minutes, and the pain had become a nightmare wherein it caused a great amount of sleep disturbance. So Vishal ಅವರೇ ಈ ಒಂದು ಪ್ರಾಬ್ಲಮ್ಮು ನಿಮ್ಗೆ ಎಷ್ಟು ವರ್ಷದಿಂದ ಇದೆ? ಸರ್ ಒಂದು 3 ಇಯರ್ಸ್ ಬ್ಯಾಕಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ನನಗೆ. ಸ್ಟಾರ್ಟ್ ಆಗಿದ್ದು ಹೇಗೆ, ಏನಾಯಿತು ಅಂದರೆ ಒಂದು ಜಸ್ಟ್ ಬೈಕಿಂದ ಫಾಲ್ ಆಗಿದ್ದೆ, ಒಂದೇನು ಲೈಕ್ ಜಸ್ಟ್ ಜಾರ್ಕ್ ಆದಂಗೆ ಆಯಿತು. ಜರ್ಕ್ ಆದಂಗೆ ಆಯಿತು. ಸೊ ಅದಾದ್ಮೇಲೆ ಈ ಪೇನ್ ಜಾಸ್ತಿ ಆಗ್ತಾ ಹೋಯ್ತು? ಹಾಂ, ಪೇನ್ ಲಿಟಲ್ ಬೈ ಜಾಸ್ತಿ ಆಗ್ತಾ ಇತ್ತು. ನಾನು ಸಮ್ ಪೇನ್ ಕಿಲ್ಲರ್ ತೊಗೊಂಡೆ, ಅದರಿಂದ ಕಮ್ಮಿ ಆಗಲಿಲ್ಲ. ಹಾಗಾಗಿ ಸಮ್ ಡಾಕ್ಟರ್ನ ವಿಸಿಟ್ ಮಾಡಿದ್ದೆ ಹಾಸ್ಪಿಟಲ್ಗೆ. ಸೊ ಅವ್ರ ಸಜೆಷನ್ ಪ್ರಕಾರ ಆಸ್ಪಿರೇಷನ್ ಅದು ಮಾಡಿದ್ರು. ಓಕೆ, ಆಸ್ಪಿರೇಷನ್ ಏನು ಟೆಸ್ಟಿಂಗ್ ಕಳಿಸಿದ್ರು? ಹಾಂ, ಟೆಸ್ಟಿಂಗ್ ಕಳಿಸಿದ್ರು. ಅದರಲ್ಲಿ ಎಲ್ಲ ನೆಗೆಟಿವ್ ಇತ್ತು, ಬಟ್ ಡೇ ಬೈ ಡೇ ಪೇನ್ ಅಂತೂ ಹೆಚ್ಚಾಗ್ತಾ ಇತ್ತು. ಆದರೆ ಈ ಪೇನ್ ಸ್ಟಾರ್ಟ್ ಆಗಿಂದ ನಾನು ನೈಟ್ ಆದ್ರೂ ಮಲ್ಕೊಳಿಕ್ಕೆ ಆಗ್ತಾ ಇದ್ದಿಲ್ಲ, ಕಂಟಿನ್ಯೂಸ್ ಕೂಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ, ವಾಕ್ ಆದ್ರೂ ನಾಟ್ ಮೋರ್ ದೆನ್ 100 ಮೀಟರ್. ಸೊ ಈ ಥರ ಪೇನ್ ಇತ್ತು. ಸೊ ಆಮೇಲೆ ರೆಫರೆನ್ಸ್ ಮೂಲಕ ಇಲ್ಲಿ ಬಂದೆ. ಸೊ ನಿಮ್ಮ ಜೊತೆ ಕನ್ವರ್ಸೇಷನ್ ಆದಮೇಲೆ ದಟ್ ವಿ ಡಿಸೈಡೆಡ್ ಟುಗೆದರ್ ದಟ್ ಒಂದು ಹಿಪ್ ಆರ್ಥ್ರೋಸ್ಕೋಪಿ ಅನ್ನುವಂಥ, ಈಗ 2 ಆಪ್ಷನ್ ಇತ್ತು ನಮ್ಗೆ. ಒಂದು ಓಪನ್ ಮಾಡಿ, ಪೂರ್ತಿ ಹಿಪ್ ಓಪನ್ ಮಾಡಿ ಹಿಪ್ನ ಡಿಸ್ಲೊಕೇಟ್ ಮಾಡಿ ಅಲ್ಲಿ ಇದ್ದಿದ್ದು ಒಂದು ನೀರು ಅಥವಾ ಲೂಸ್ ಬಾಡೀಸ್ ತೆಗಿ ಒಂದು ಆಪ್ಷನ್ ಇತ್ತು. 2ನೇದು ಕೀಹೋಲ್ ಸರ್ಜರಿ ಮಾಡಿ ಒಂದು ಕ್ಯಾಮ್ರಾ ಥ್ರೂ ಅ ಸ್ಮಾಲ್ ಇನ್ಸಿಷನ್ ಒಂದು ಕ್ಯಾಮ್ರಾ ಹಾಕಿ ಆ ಒಂದು ನೀರು ತೆಗಿಯೋ ಒಂದು ಆಪ್ಷನ್ ಇತ್ತು. ಸೊ ನಾವಿಬ್ಬರು ಕೂತ್ಕೊಂಡು ವಿ ಡಿಸ್ಕಸ್ ದಟ್ ಇಲ್ಲ ಲೆಟ್ಸ್ ಡೂ ದ ಕೀಹೋಲ್ ಸರ್ಜರಿ ಅಂತ ಅಲ್ವಾ. ಸೊ ದಿಸ್ ಈಸ್ ಡೇ 2 ಪೋಸ್ಟ್ ಸರ್ಜರಿ. ನಾವು ಮಾಡಿದ ಸರ್ಜರಿ ಮೊನ್ನೆ. ಸೊ ಯು ಆರ್ ಫೀಲಿಂಗ್ ಮಚ್ ಬೆಟರ್ ನೌ? ಎಸ್ ಸರ್. ಸೊ ನಾನು ಈಗ ಆರಾಮ್ಸೆ ಮಲಗಬಹುದು, ವಾಕಿಂಗ್ ಮಾಡ್ಬೋದು. ಈಗ ಕಂಟಿನ್ಯೂಸ್ ಆಗಿ ಕೂತೀನಿ ನಾನು. ಸೊ ಈಗೇನು ಪೇನ್ ಇಲ್ಲ, ಯಾವುದೇ ಥರದಂಥ ಪೇನು ಇಲ್ಲ. ಸೊ ನಥಿಂಗ್ ಬೆಟರ್ ದೆನ್ ದಿಸ್. ಇಷ್ಟೇ ಒಂದು ಸರ್ಜರಿ ಮಾಡೋ ಒಂದು ರಿಸಲ್ಟು ಈ ಪೇಷಂಟ್ಗೆ ಇಮ್ಮಿಡಿಯೇಟ್ಲಿ ಆಫ್ಟರ್ ಸರ್ಜರಿ ಒಂದು ಪೇನ್ ರಿಲೀಫ್ ಬಂದರೆ ದೆರ್ ಇಸ್ ನಥಿಂಗ್ ಲೈಕ್ ದಿಸ್. So what we have done is we have removed the loose bodies. The loose bodies are things that should not be in a joint, basically like a ball bearing surface. If you have something in between, that causes friction and pain. So what we have done is we have removed the fluid from the joint and sent it for testing, and also the loose bodies to ascertain why these loose bodies came in the first place, to prevent this problem from happening again. So thank you to the Dr Anil Patil sir and all staff who helped me in the surgery, SPARSH Hospital, Yeswanthpur.